ಇಂಡಿಯಾದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಆಲ್ ಫಾರ್ಮೆಟ್ ಪ್ಲೇಯರ್ ಅಥವಾ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಎನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಒಬ್ಬರೋ ಇಬ್ಬರೋ ಬೌಲರ್ಗಳು ಮಾತ್ರ ಎಲ್ಲ ಫಾರ್ಮೆಟ್ಗೂ ಸೆಲೆಕ್ಟ್ ಆಗ್ತಿದ್ದಾರೆ ಅನ್ನೋದನ್ನ ಬಿಟ್ಟರೆ ಬ್ಯಾಟಿಂಗ್ ಅಂತ ಬಂದಾಗ ಮೂರು ಮಾದರಿಯಲ್ಲಿ ಯಾರು ಕೂಡ ಆಡ್ತಾ ಇಲ್ಲ. ಹಾಗಾದರೆ ಟೀಮ್ ಇಂಡಿಯಾದಲ್ಲಿ ಹೊಸ ಎರ ಸ್ಟಾರ್ಟ್ ಆಗಿದೆಯಾ? ಸೊ ಇದರಿಂದ ಆಗ್ತಾ ಇರುವಂಥ ಪ್ಲಸ್ ಹಾಗೆ ಮೈನಸ್ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 2 ದಶಕಗಳಿಂದ ಟೀಮ್ ಇಂಡಿಯಾದಲ್ಲಿ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಪದ್ಧತಿಯೇ ಇತ್ತು. MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹೀಗೆ 3 ಮಾದರಿಯಲ್ಲಿ ಆಟಗಾರರಾಗಿ ನಾಯಕರಾಗಿ ಯಶಸ್ವಿಯಾಗಿ ತಂಡವನ್ನ ಲೀಡ್ ಮಾಡಿದ್ರು. ತಾವು ಕೂಡ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ್ರು. ಆದರೆ 2024ರ ಬಳಿಕ ಪರಿಸ್ಥಿತಿ ಬೇರೇನೇ ಆಗಿದೆ. ರೋಹಿತ್ ಶರ್ಮಾ T20 ಫಾರ್ಮೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದಾಗ ಭಾರತ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಬರ್ತಾರೆ. ರೋಹಿತ್ ಶರ್ಮಾರೇ ಏಕದಿನ ಹಾಗೆ ಟೆಸ್ಟ್ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಆದರೆ ಲಾಸ್ಟ್ ಇಯರ್ ಸಡನ್ ಆಗಿ ರೋಹಿತ್ ಶರ್ಮಾ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳಿದಾಗ ಶುಭ್ಮನ್ ಗಿಲ್ಗೆ ನಾಯಕತ್ವವನ್ನು ನೀಡಲಾಗುತ್ತೆ. ಅಂಡ್ ಏಕದಿನ ಮಾದರಿಯಲ್ಲಿ ರೋಹಿತ್ ಆಡ್ತಾ ಇದ್ರು ಕೂಡ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿಯನ್ನ ಕಟ್ತಾರೆ. ಇನ್ನು ಸೂರ್ಯನ ಬಳಿಕ ಗಿಲ್ರನ್ನೇ T20 ಕ್ಯಾಪ್ಟನ್ನು ಮಾಡೋಣ ಅಂತ ನೋಡ್ತಾ ಇದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ತಂಡದಿಂದಲೇ ಕೈ ಬಿಡಬೇಕಾಯ್ತು. ಸೊ ಅಲ್ಲಿಗೆ ಮಲ್ಟಿ ಕ್ಯಾಪ್ಟನ್ಸ್ ಎರ ಸ್ಟಾರ್ಟ್ ಆಗಿದೆ. ಆದರೆ ಈಗ ಕಾಡ್ತಾ ಇರೋ ಪ್ರಶ್ನೆ ಅಂದರೆ ಡಿವೈಡೆಡ್ ಕ್ಯಾಪ್ಟನ್ಸಿ ಭಾರತಕ್ಕೆ ಲಾಂಗ್ ಟರ್ಮ್ ಕಾನ್ಸೆಪ್ಟಾ ಅಥವಾ ಮುಂದಿನ ದಿನಗಳಲ್ಲಿ ಒಬ್ಬ ನಾಯಕನ ತಂತ್ರಕ್ಕೆ ಮೊರೆ ಹೋಗ್ತಾರಾ ಅನ್ನೋದು. ಸೂರ್ಯನ ಬಳಿಕ ಗಿಲ್ ಕಡೆ ನೋಡದ BCCI. T20ನಿಂದ ಸೂರ್ಯಕುಮಾರ್ ಯಾದವ್ರನ್ನ ಹೊರಗಿಡೋಕೆ BCCI ನಿರ್ಧಾರ ಮಾಡಿದ ಮೇಲೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಶುಭ್ಮನ್ ಗಿಲ್ ಅವರ ಕಡೆಗೆ ತಿರುಗಬಹುದಿತ್ತು. ಅಂದ್ರೆ ಅವರನ್ನ ಕ್ಯಾಪ್ಟನ್ ಮಾಡಬಹುದಿತ್ತು. ಯಾಕಂದ್ರೆ ಈಗಾಗಲೇ ಟೆಸ್ಟ್ ಹಾಗೆ ಏಕದಿನ ಪಂದ್ಯಗಳಲ್ಲಿ ಭಾರತವನ್ನ ಗಿಲ್ ಮುನ್ನಡೆಸಿದ್ದಾರೆ. ಜೊತೆಗೆ IPL ಅಂತ ಬಂದಾಗ ಗುಜರಾತ್ ಟೈಟನ್ಸ್ ತಂಡದ ನಾಯಕನಾಗಿ ಹಾಗೆ ಬ್ಯಾಟ್ಸ್ಮನ್ ಆಗಿ 2026ರಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು ಬ್ಯಾಟಿಂಗ್ ಹಾಗೆ ಕ್ಯಾಪ್ಟನ್ಸಿಯಲ್ಲಿ. ಆದರೆ BCCI ಶ್ರೇಯಸ್ ಅಯ್ಯರ್ ಅವರನ್ನ ಆಯ್ಕೆ ಮಾಡಿದೆ. ಸೊ ಈ ನಿರ್ಧಾರ ಮಂಡಳಿಯು ಎಲ್ಲಾ ಮಾದರಿಗಳಲ್ಲಿ ಒಂದೇ ನಾಯಕನಿಗೆ ಜೋತು ಬೀಳೋಕೆ ನೋಡ್ತಾ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ಶುಭ್ಮನ್ ಗಿಲ್ ಈ ಮಾದರಿಯಲ್ಲಿ ಕ್ಲಿಕ್ ಆಗ್ತಿಲ್ಲ ಅನ್ನೋದು ಕೂಡ ಕಾರಣ. ಹಾಗೆ ನೋಡಿದ್ರೆ ಮಲ್ಟಿ ಕ್ಯಾಪ್ಟನ್ಸ್ ಕಾನ್ಸೆಪ್ಟ್ ಹಿಂದೆ ಹಲವು ಅಡ್ವಾಂಟೇಜಸ್ ಕೂಡ ಇದೆ. ಸೊ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ ಬೇರೆ ಬೇರೆ ಮಾದರಿಗೆ ಬೇರೆ ಬೇರೆ ಕ್ಯಾಪ್ಟನ್ಸ್ ಇರೋದ್ರಿಂದ ಅನ್ನೋದನ್ನ ನೋಡ್ತಾ ಹೋಗೋಣ. 3 ಮಾದರಿಯ ಕ್ಯಾಪ್ಟನ್ಸ್ ಆದ್ರೆ ವರ್ಕ್ ಲೋಡ್ ಜಾಸ್ತಿ ಆಗಬಹುದು. ಎಸ್, ಏಕದಿನ ಟೆಸ್ಟ್ ಹಾಗೆ T20 ಫಾರ್ಮೆಟ್ನಲ್ಲಿ ಅಂದರೆ 3 ಮಾದರಿಗೆ ಒಬ್ಬರೇ ನಾಯಕರಾಗಿದ್ದಾಗ ಸೊ ಅವರ ಮೇಲೆ ವರ್ಕ್ ಲೋಡ್ ಜಾಸ್ತಿ ಆಗಬಹುದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ಸ್ ಇದ್ದಾಗ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಿದ್ದಾಗ ಸೊ ಆ ಫಾರ್ಮ್ನ ಕಂಟಿನ್ಯೂ ಮಾಡೋದು ಅಥವಾ ಕಾಪಾಡ್ಕೊಳ್ಳೋದು ಜೊತೆಗೆ ಫಿಟ್ನೆಸ್ಸನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಕ್ಯಾಪ್ಟನ್ಗಳಿಗೆ ಪ್ರೆಷರ್ ಕೂಡ ಆಗಬಹುದು. ಜೊತೆಗೆ ಸೋಲು ಅಥವಾ ಗೆಲುವು ಬಗ್ಗೆ ಸೊ ಅನಾಲಿಸಿಸ್ ಮಾಡೋಕೆ ಟೈಮ್ ಕೂಡ ಸಿಗೋದಿಲ್ಲ 3 ಮಾದರಿಯ ಕ್ಯಾಪ್ಟನ್ಗಳಾಗಿದ್ದಾಗ. ಬಟ್ ಅದನ್ನು ಡಿವೈಡ್ ಮಾಡಿದಾಗ ಸೊ ಅದೊಂದು ರೀತಿಯಾದಂಥ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ 3 ಮಾದರಿಗೆ ಅಂತ ಅಂದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಪ್ರೆಷರ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಟೆಸ್ಟ್ಗಾಡೋದ ಅಥವಾ ಏಕದಿನ ಏನು ಪ್ರಾಬ್ಲಮ್ ಇದೆ ಅಥವಾ T20 ಹೇಗಿದೆ ಅನ್ನೋದ್ರಿಂದ ಅನಾಲಿಸಿಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದು ಕಷ್ಟ ಆಗಬಹುದು. ಜೊತೆಗೆ ಅರ್ಹ ಆಟಗಾರರಿಗೆ ತಂಡದಲ್ಲಿ ಸ್ಥಾನದ ಜೊತೆಗೆ ಕ್ಯಾಪ್ಟನ್ಸಿ ಕೂಡ ಸಿಗುತ್ತೆ. ಸೊ ಈಗ 3 ಮಾದರಿಗೂ ಒಬ್ಬರೇ ಕ್ಯಾಪ್ಟನ್ ಆಗಿದ್ದಾಗ ಸೊ ಅದು ಒಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಬೇರೆ ಬೇರೆ ಕ್ಯಾಪ್ಟನ್ಸ್ ಅಂತ ಬಂದಾಗ ಸೊ ಅರ್ಹರಿರುವಂಥವ್ರಿಗೆ ತಂಡದಲ್ಲಿ ಸ್ಥಾನನೂ ಸಿಗುತ್ತೆ, ಜೊತೆಗೆ ನಾಯಕತ್ವದ ಹೊಣೆ ಸಿಗುತ್ತೆ. ಅದೊಂದು ರೀತಿಯ ಗೌರವ ಕೂಡ ಕೊಟ್ಟಂತಾಗುತ್ತೆ. ಇನ್ನು T20ನಲ್ಲಿ ಅಬ್ಬರಿಸಿದವರು ಏಕದಿನ ಟೆಸ್ಟ್ನಲ್ಲಿ ಡಲ್ ಆದಾಗ ಔಟ್ ಮಾಡಬಹುದು. ಎಸ್, ಇದು ಮೇಜರ್ ಪಾಯಿಂಟ್. ಸೊ T20ನಲ್ಲಿ ಅಬ್ಬರ ಮಾಡ್ತಾರೆ, ಬಟ್ ಏಕದಿನ ಟೆಸ್ಟ್ ಅಂತ ಬಂದಾಗ ಡಲ್ ಆಗಿದ್ದಾರೆ ಅಂದಾಗ ಅವರನ್ನು ತಂಡದಿಂದ ಹೊರಗಿಡೋಕ್ಕೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಈಗ ಸೂರ್ಯಕುಮಾರ್ ಯಾದವ್ ಅವರನ್ನೇ ತಗೊಳ್ಳಿ, ಅವರು T20ನಲ್ಲಿ ಮಾತ್ರ ಆಡ್ತಾ ಇದ್ರಿಂದ ಅವರನ್ನು ಕ್ಯಾಪ್ಟನ್ಸಿಯಿಂದ ಇಳಿಸೋದಾಗಿರ್ಬೋದು ಅಥವಾ ತಂಡದಿಂದ ಹೊರಗಿಡೋದಾಗ್ಬೋದು ಅಷ್ಟೊಂದು ದೊಡ್ಡ ಎಫೆಕ್ಟ್ ಆಗಲಿಲ್ಲ BCCIಗೆ. ಯಾಕಂದರೆ ಅವ್ರು ಆಡ್ತಾ ಇದ್ದಿದ್ದೇ T20ನಲ್ಲಿ ಮಾತ್ರ, ಹೀಗಾಗಿ ಈಸಿಯಾಗಿ ಅವರನ್ನು ಹೊರಗಿಟ್ರು. ಬಟ್ ಅವ್ರು ಏಕದಿನ ಹಾಗೆ ಟೆಸ್ಟ್ನಲ್ಲಿ ಕಂಟಿನ್ಯೂ ಆಗಿದ್ದಿದ್ರೆ ಸೊ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿತ್ತು ಅಥವಾ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇರ್ತಿತ್ತು. ಸೊ ಇಲ್ಲಿ ಒಂದೇ ಫಾರ್ಮೆಟ್ನಲ್ಲಿ ಆಡೋದ್ರಿಂದ ಸೊ ಕ್ಲಿಕ್ ಆದರೆ ಅಲ್ಲೇ ಕ್ಲಿಕ್ ಆಗ್ತಾರೆ, ಇಲ್ಲಾಂದರೆ ತಂಡದಿಂದ ಡೈರೆಕ್ಟ್ ಆಗಿ ಹೊರಗಿಡೋಕೆ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಹೆಚ್ಚೆಚ್ಚು ಆಟಗಾರರಿಗೆ ತಂಡದಲ್ಲಿ ಸ್ಥಾನ ಸಿಗುತ್ತೆ, ಜೊತೆಗೆ ಬದಲಾವಣೆ ಮಾಡೋಕ್ಕೂ ಕೂಡ ಅನುಕೂಲ ಆಗುವಂಥದ್ದು. ಹೌದು, ಇಲ್ಲಿ ಎಲ್ಲ ಮಾದರಿಗೆ ಬೇರೆ ಬೇರೆ ಆಟಗಾರನ ಸೆಲೆಕ್ಟ್ ಮಾಡೋದ್ರಿಂದ ಸೊ ಬೇರೆ ಬೇರೆ ಆಟಗಾರರಿಗೆ ಅಥವಾ ಯಂಗ್ಸ್ಟರ್ಸ್ಗೆ ಅವಕಾಶ ವಂಚಿತರಾಗ್ತಾ ಇದ್ದವನಿಗೆ ಅವಕಾಶ ಸಿಗೋಕೆ ಅಥವಾ ಕೊಡೋಕೆ
ಉತ್ತಮವಾಗುತ್ತೆ, ಜೊತೆಗೆ ಬದಲಾವಣೆಗಳನ್ನು ಕೂಡ ಮಾಡಬಹುದು. ಸೊ ಇದು ಕೂಡ ಒಂದು ಪ್ಲಸ್ ಅಡ್ವಾಂಟೇಜ್ ಆಗಿರುವಂಥದ್ದು. ಇನ್ನು ನಾಯಕರ ಕಳಪೆ ಫಾರ್ಮ್ ಇದ್ದಾಗ ತಂಡಕ್ಕೆ ಹೆಚ್ಚಿನ ಹೊರೆ ಬೀಳಲ್ಲ. ಎಸ್, ಇಲ್ಲಿ ಕ್ಯಾಪ್ಟನ್ಗಳು ಕಳಪೆ ಫಾರ್ಮ್ ಇದ್ದಾಗ ತಂಡಕ್ಕೆ ಹೆಚ್ಚಿನ ಹೊರೆ ಬೀಳಲ್ಲ. ಯಾಕಂದ್ರೆ ಅವರು ಒಂದು ಮಾದರಿಯಲ್ಲಿ ಮಾತ್ರ ಆಡ್ತಾ ಇರೋದ್ರಿಂದ. ಈಗ ಸೂರ್ಯಕುಮಾರ್ ಯಾದವ್ ಅವರು ಕಳೆದ 2 ವರ್ಷಗಳಿಂದ ಅಂದ್ರೆ ಕ್ಯಾಪ್ಟನ್ ಆದ್ಮೇಲೆ ಫೇಲ್ಯೂರ್ ಆಗ್ತಾ ಇದ್ರು ಕೂಡ ಬ್ಯಾಟಿಂಗ್ನಲ್ಲಿ ತಂಡ ಸೋಲೇ ಇಲ್ಲದೆ, ಅಂದ್ರೆ ಸರಣಿಗಳಲ್ಲಿ ಸೋಲೇ ಇಲ್ಲದೆ, ಅಥವಾ T20 ವಿಶ್ವಕಪ್ ಅನ್ನ ಗೆದ್ದಿದ್ದಿರ್ಬೋದು ಅಥವಾ ಏಷ್ಯಾ ಕಪ್ ಅನ್ನ ಗೆದ್ದಿದ್ದಿರ್ಬೋದು, ತಂಡಕ್ಕೆ ದೊಡ್ಡ ಹೊರೆ ಆಗಲಿಲ್ಲ. ಆಗ ನೋಡಿದ್ರೆ ಕ್ಯಾಪ್ಟನ್ ಆಗಿದ್ದಂತ ಸೂರ್ಯನೇ ಚೆನ್ನಾಗಿ ಆಡ್ತಾ ಇರಲಿಲ್ಲ, ಬಟ್ ಅದು ತಂಡಕ್ಕೆ ಎಫೆಕ್ಟ್ ಆಗಲಿಲ್ಲ. ಯಾಕಂದ್ರೆ ಸೂರ್ಯ ಆಡ್ತಾ ಇದ್ದಿದ್ದೆ T20 ಮಾತ್ರ. ಸೊ ಅವರು ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಆಡ್ತಾ ಇದ್ರೆ ಆಗ ಸ್ವಲ್ಪ BCCIಗೂ ಟೆನ್ಷನ್ ಆಗ್ತಿತ್ತು, ತಂಡಕ್ಕೂ ಟೆನ್ಷನ್ ಇರ್ತಾ ಇತ್ತು. ಸೊ ಈ ಒಂದು ಕಾನ್ಸೆಪ್ಟ್ ಕೂಡ ಇದಕ್ಕೆ ಪ್ಲಸ್ ಆಗ್ತಾ ಇರುವಂತದ್ದು. ಹೀಗೆ BCCI ಮಲ್ಟಿ ಕ್ಯಾಪ್ಟನ್ಸ್ ಎರಾ ಹಿಂದೆ ಸಾಕಷ್ಟು ಪ್ಲಾನ್ ಮಾಡಿಯೇ ಈ ನಿರ್ಧಾರಗಳನ್ನ ಮಾಡಿದೆ. ಆದರೆ ಕಳೆದ 2 ದಶಕಗಳಲ್ಲಿ 3 ಮಾದರಿಯ ನಾಯಕರಾಗಿ 3 ಲೆಜೆಂಡರ್ಸ್ ಮಾಡಿರುವಂತಹ ಸಾಧನೆ ಅಷ್ಟಿಷ್ಟಲ್ಲ. ಈಗ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಭಾರತ 2007 ಹಾಗೆ ಅಂದ್ರೆ 2007ರಲ್ಲಿ T20 ವಿಶ್ವಕಪ್ ಅನ್ನ ಗೆಲ್ಲುತ್ತೆ, 2011ರಲ್ಲಿ ಏಕದಿನ ವಿಶ್ವಕಪ್ ಅನ್ನ ಗೆಲ್ಲುತ್ತೆ, ಜೊತೆಗೆ 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ವಿನ್ ಆಗಿತ್ತು. ಸೊ ಕೊಹ್ಲಿ ಅವರ ಅಧಿಕಾರಾವಧಿಯಲ್ಲಿ ಆಸ್ಟ್ರೇಲಿಯಾಗಳಲ್ಲಿ ಸತತ ಸರಣಿಗಳನ್ನ ಗೆಲ್ಲೋದು ಸೇರಿದಂತೆ ಭಾರತ ಟೆಸ್ಟ್ ಪ್ರಾಬಲ್ಯವಾಗಿ ಮೆರೆಯಿತು. ಇನ್ನು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ 2024ರ T20 ವಿಶ್ವಕಪ್ ಹಾಗೆ 2025ರ ಚಾಂಪಿಯನ್ಸ್ ಟ್ರೋಫಿನ ಗೆದ್ದು ಬೀಗಿದೆ. ಈಗ ಸೂರ್ಯನ ನಾಯಕತ್ವದಲ್ಲಿ ಮತ್ತೆ T20 ವಿಶ್ವಕಪ್ ಅನ್ನ ಗೆದ್ದಿದೆ. ಪ್ರಸ್ತುತ ಶ್ರೇಯಸ್ ಅಯ್ಯರ್ ಹಾಗೆ ಶುಭ್ಮನ್ ಗಿಲ್ ಮುಂದಿನ ಹೊಣೆಯನ್ನ ಹೊತ್ತಿರುವಂತದ್ದು. ಸೊ ಈ ಇಬ್ಬರು ಯಂಗ್ಸ್ಟರ್ಸ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನಮಸ್ಕಾರ.